ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ನಡೆಯುತ್ತಿರುವ RSS ಚಟುವಟಿಕೆಗಳ ನಿಯಂತ್ರಣ ಮತ್ತು ಅದಕ್ಕೆ ಪ್ರತಿಕ್ರಿಯಿಸಿರುವ ರಾಜಕೀಯ ವಾದ ವಿವಾದ ಕುರಿತು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಸ್ಥಾಪಿತವಾದ ಹಿಂದೂ ರಾಷ್ಟ್ರವಾದ ಆರ್ಗನೈಸೇಷನ್ ಆಗಿದ್ದು, ಇದು ಭಾರತೀಯ ರಾಜಕೀಯ ಮತ್ತು ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. RSS ತನ್ನ ಶಾಖೆಗಳ ಮೂಲಕ ಹಿಂದೂ ಯುವಜನರಲ್ಲಿ ರಾಷ್ಟ್ರೀಯತೆ, ಅಭಿಮಾನ ಮತ್ತು ಸಾಂಸ್ಕೃತಿಕ ಜಾಗೃತಿ ಮೂಡಿಸುತ್ತದೆ. 2025ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕದ ಸರ್ಕಾರವು ರೆಗ್ಯುಲೇಷನ್ ಆಫ್ ಯೂಸ್ ಆಫ್ ಗೌರ್ಮೆಂಟ್ ಪ್ರಿಮೈಸಸ್ ಆ್ಯಂಡ್ ಪ್ರಾಪರ್ಟೀಸ್ ಬಿಲ್ 2025 ಎಂಬ ಕಾನೂನನ್ನು ಮಂಡಿಸಲು ಯೋಜಿಸಿದೆ. ಈ ಕಾನೂನಿನಡಿ ಸರ್ಕಾರಿ ಆಸ್ತಿ, ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಕಾರ್ಯಕ್ರಮ ಮಾಡಲು ಸರ್ಕಾರದ ಪೂರ್ವ ಅನುಮತಿ ಬೇಕಾಗುತ್ತದೆ. ತಪ್ಪು ಮಾಡಿದರೆ 2ನೇ ಬಾರಿ 3 ವರ್ಷಗಳ ಜೈಲು ಮತ್ತು ರೂಪಾಯಿ 1 ಲಕ್ಷ ದಂಡ ವಿಧಿಸಲಾಗುತ್ತದೆ. ಪ್ರಿಯಾಂಕಾ ಖರ್ಗೆ ಎಂಬ ಸಚಿವರು ಈ ಕ್ರಮಕ್ಕೆ ಮುನ್ನಡೆ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, RSS ಶಾಲೆಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಂ ವರ್ಗಗಳ ನಡುವೆ ಬಿರುಕು ಬೀಳಿಸುವ ಕೆಲಸ ಮಾಡುತ್ತಿದೆ ಮತ್ತು ಇದು ರಾಷ್ಟ್ರ ಏಕತೆಯ ವಿರುದ್ಧ ಹೋಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಒಬ್ಬರನ್ನು ಸರ್ಕಾರ ಸಸ್ಪೆಂಡ್ ಮಾಡಿದ್ದು, ಅವರು RSS ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ರಾಜಕೀಯ ನಿಷ್ಪಕ್ಷಪಾತತೆಯ ನಿಯಮಗಳಿಗೆ ಬಿಟ್ಟ ಕೆಟ್ಟ ಪರಿಣಾಮ ಎನ್ನಲಾಗಿದೆ. ಇದಕ್ಕೆ ತಿರುಗೇಟಾಗಿ ಬಿಜೆಪಿ ಮತ್ತು RSS ಈ ನಿಯಮಗಳನ್ನು ಅಲ್ಲಗಳೆದಿದ್ದಾರೆ. ಸರ್ಕಾರದ ರಾಜಕೀಯ ಸದುಪಯೋಗ, ವಿಫಲತೆ ಮುಚ್ಚಿ ಹಾಕುವ ಪ್ರಯತ್ನ ಎಂದಿದ್ದಾರೆ. ಅವರು ಸರ್ಕಾರದ ಕ್ರಮಗಳನ್ನು ಭಾರತೀಯ ಸಂವಿಧಾನದ ಆದೇಶಗಳ ವಿರುದ್ಧ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ಎಂದು ಟೀಕೆ ಮಾಡಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಮತ್ತು ತೇಜಸ್ವಿ ಸೂರ್ಯ ಸೇರಿದಂತೆ ಮುನ್ನಡೆ ನಾಯಕರು ಈ ಕ್ರಮಗಳನ್ನು ಮೌಲಿಕ ಹಕ್ಕುಗಳಿಗೆ ಹಾನಿ ಮಾಡುತ್ತವೆ ಎಂದು ಹೇಳುತ್ತಿದ್ದಾರೆ. ಈ ವಿಷಯವು ನ್ಯಾಯಾಲಯದವರೆಗೆ ಹೋಗಿ ಕರ್ನಾಟಕ ಹೈಕೋರ್ಟ್ ಹಸ್ತಕ್ಷೇಪ ಮಾಡಿ ಕೆಲವು ಮೆರವಣಿಗೆಗಳಿಗೆ ನಿರಾಕರಿಸಿದೆ. ಅನುಮತಿಗಳನ್ನು ಪುನರ್ ಪರಿಶೀಲಿಸಲು ಸೂಚನೆ ನೀಡಿದೆ. ಇದು ನ್ಯಾಯಾಂಗದ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆ ಮತ್ತು ಸರ್ಕಾರದ ಕಠಿಣ ನಿಯಂತ್ರಣಗಳ ನಡುವೆ ಸಮತೋಲನವನ್ನು ಕಾಪಾಡಲು ಯತ್ನವಾಗಿದ್ದು, ಈ ವಿವಾದ ಇನ್ನೂ ಮುಂದುವರಿಯುತ್ತಿದೆ. ಈ ಎಲ್ಲವೂ ಕರ್ನಾಟಕದ ರಾಜಕೀಯ ಮೈದಾನದಲ್ಲಿ ತೀವ್ರ ಚರ್ಚೆಯನ್ನು ಉಂಟುಮಾಡಿದ್ದು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಘಟನೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಮತ್ತು ಆಧಿಪತ್ಯದ ನಡುವಿನ ಸಂಕಟಗಳನ್ನು ತೋರ್ಪಡಿಸುತ್ತದೆ. ಇದು ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಧಾರ್ಮಿಕ ಸ್ವಾತಂತ್ರ್ಯಗಳು ಮತ್ತು ರಾಜ್ಯದ ಹಕ್ಕುಗಳ ಕುರಿತು ಸರಾಗವಾದ ಚರ್ಚೆಯನ್ನು ಅಗತ್ಯವಿರುವುದನ್ನು ಪ್ರತಿಪಾದಿಸುತ್ತದೆ. ನಿಮ್ಮ ಅಭಿಪ್ರಾಯವೇನು? ನಿಮಗೆ ಈ ನಿಯಮಗಳ ನ್ಯಾಯಸಮ್ಮತವೆನಿಸುವಿರಾ ಅಥವಾ ರಾಜಕೀಯ ಪಕ್ಷಗಳ ನಡುವೆ ನಡೆಯುತ್ತಿರುವ ಈ ಸಂಘರ್ಷದ ಬಗ್ಗೆ ನಿಮ್ಮ ದೃಷ್ಟಿಕೋನ ಏನೇನು? ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ಇನ್ನಷ್ಟು ವಿಷಯಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.